ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ನಾನು ನಂಬ್ತಾನೆ ದೇವರ ವಾಕ್ಯ ನಿಮಗೆ ದಿನನಿತ್ಯ ಆಶೀರ್ವಾದ ಆಗ್ತಾ ಇದೆ. ಅನೇಕ ಸೇವಕರ ಮೂಲಕ ಅನೇಕ ದೇವರ ವಾಕ್ಯದ ಪ್ರಕಟಣೆಗಳು ನಮಗೆ ಸಿಗ್ತಾ ಇದೆ. ದೇವರ ವಾಕ್ಯ ಮೂಲಕ ನಾವು ಕಟ್ಟಲ್ಪಡ್ತಾ ಇದ್ದಾವೆ. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ದಿನಗಳಲ್ಲಿ ನಾನು ಒಂದು ಸಂಗತಿ ಕಲ್ತದೇನೆಂದರೆ, ಎಲ್ಲ ಸಂಗತಿ ಬಿದ್ದು ಹೋಯಿತು ಪ್ರಿಯರೇ. ಎವ್ರಿಥಿಂಗ್ ಫೆಲ್. ಯಾವುದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೆವು, ಯಾವುದ ಮೇಲೆ ನಾವು ಯೋಚಿಸ್ತೇವೆ, ವಿ ಥಾಟ್ ದಟ್ ದಿಸ್ ವುಡ್ ಹೆಲ್ಪ್ ಅಸ್ ಇನ್ ದ ಡೇ ಆಫ್ ಆರ್ ಟ್ರಬಲ್. ನಮ್ಮ ಕಷ್ಟ ದಿನಗಳಲ್ಲಿ ಈ ಸಂಗತಿ ನಮಗೆ ಸಹಾಯ ಮಾಡ್ಬೋದು, ಅಥವಾ ಇವರು ನಮಗೆ ಸಹಾಯ ಮಾಡ್ಬೋದು, ಅಥವಾ ಆ ಸಂಗತಿಗೆ ನಮಗೆ ಸಹಾಯ ಮಾಡ್ಬೋದು ಅಂತ ನಾವು ಯಾವುದ ಮೇಲೆ ಆತ್ಕೊಳ್ತಾ ಇದ್ದೇವೋ, everything fell. Only the thing that stood was the word of God. ದೇವರ ವಾಕ್ಯ ನಿನ್ನೆ ಇದ್ದಂಗೆ ಇವತ್ತು ನಿರಂತರ ಇದೆ. ಯಾಕೆಂದರೆ ವಾಕ್ಯನೇ ಯೇಸು ಆಗಿದ್ದಾರೆ, ಯೇಸುನೇ ವಾಕ್ಯ ಆಗಿದ್ದಾರೆ. ಆ ವಾಕ್ಯ ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಸಂತೋಷ ದಿನದಲ್ಲಿ, ಸಮೃದ್ಧಿಯ ದಿನದಲ್ಲಿ, ಕಷ್ಟದ ದಿನಗಳಲ್ಲಿ, ಕೊರತೆಯ ದಿನಗಳಲ್ಲಿ ಸಹ ದೇವರ ವಾಕ್ಯನೇ ನಮಗೆ ಆಧಾರವಾಗಿದೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಇನ್ನೊಂದು ಆವರ್ತೆ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡುವ, ದೇವರೇ ನಿಮ್ಮ ವಾಕ್ಯ ಬರೇ ವಾಕ್ಯ ಆಗದೇ ಇದ್ದು ನಮಗೆ ಮನ್ನಾ ಆಗಲಿ. ನಮಗೆ ಇವತ್ತಿನ ಆಹಾರ ನೀವು ಕೊಡ್ರಿ, ನಮ್ಮ ಹೃದಯಗಳನ್ನು ನಾವು ತೆರಿತೇವೆ, ನಮ್ಮ ಹತ್ರ ಮಾತಾಡ್ರಿ ಅಂತ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತವಪ್ಪ. ಇವತ್ತು ಸ್ವಾಮಿ ಎಲ್ಲದ ಒಂದು ಕ್ಷಾಮ ಬಂತು ಸ್ವಾಮಿ. ಎಷ್ಟೋ ಕಷ್ಟಪಟ್ಟರು ಜನರು. ಯಾವುದ ಮೇಲೆ ನಾವು ಆತ್ಕೊಂಡಿದ್ದೆವೋ, ಯಾವುದ ಮೇಲೆ ನಾವು ಗ್ಯಾಂಬಲ್ ಮಾಡ್ತಾ ಇದ್ದೇವೋ ಅದೆಲ್ಲ ಬಿದ್ದು ಹೋಯಿತು ಸ್ವಾಮಿ. ಆದರೆ ನಿಮ್ಮ ವಾಕ್ಯ ಇವತ್ತಿಗೂ ಅದೇ ಆಗಿದೆ. ಅದಕ್ಕೆ ಸ್ತೋತ್ರ. ಯುವರ್ ವರ್ಡ್ ಈಸ್ ಎ ಆ್ಯಂಡ್ ಎ ಮ್ಯಾನ್ ಇನ್ ಕ್ರೈಸ್ಟ್ ಜೀಸಸ್. ಇವತ್ತು ನಿಮ್ಮ ವಾಕ್ಯದ ಆಧಾರ ಮೇಲೆ ನಮ್ಮ ಜೀವನವನ್ನು ಕಟ್ಟುವಂಗೆ ಸ್ವಾಮಿ, ನಿಮ್ಮ ವಾಕ್ಯ ಮೂಲಕ ನಾವು ಅನೇಕ ಸಂಗತಿಗಳು ಕಲಿತಾ ಇದ್ದೇವೆ, ಇನ್ನೂ ಕಲಿಯುವಂಗೆ ಸ್ವಾಮಿ ಕೃಪೆ ಕೊಡಬೇಕಂತ ಇವತ್ತಿನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಹೃದಯ ತೆರೆದು ನೀವು ಮಾತಾಡಬೇಕಂತ, ನಮ್ಮಲ್ಲಿ ಬಿಟ್ಟುಕೊಡೋ ಸಂಗತಿಗಳನ್ನು ಬಿಟ್ಟು ಕೊಡುವಂಗೆ ಸ್ವಾಮಿ, ಇಟ್ಕೊಳ್ಳೋ ಸಂಗತಿಯನ್ನು ಇಟ್ಕೊಳ್ಳುವಂಗೆ ಸ್ವಾಮಿ ನಮಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಒಂದು ಯೋಚನೆ ನಮ್ಮ ತಲೆಯಲ್ಲಿ ಯಾವಾಗಲೂ ಇದೇನೆಂದರೆ, ನಾವು ಯೌವನಸ್ಥರಿರುವಾಗ ನಮ್ಮ ಶಕ್ತಿ ತುಂಬ ಸ್ಟ್ರೆಂತ್ ಇದೆ. ನಮಗೆ ವಯಸ್ಸು ಆಗ್ತಾ ಬರ್ತಾ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮಗೆ ರಿಟೈರ್ಮೆಂಟ್ ಏಜ್ ಬರೋ ಅಷ್ಟೊತ್ತಿಗೆ ನಮ್ಮ ಒಂದು ತಲೆಯಲ್ಲಿ ಒಂದು ಆಲೋಚನೆ ಪ್ರಾರಂಭ ಆಗುತ್ತೇನೆಂದರೆ, ಇವಾಗ ನನಗೆ ರಿಟೈರ್ಮೆಂಟ್ ಆಗಲಿಕ್ಕೆ ಹತ್ತಿರ ಆಗಿದೆ, ಇನ್ನು ನನ್ನ ಪರಿಸ್ಥಿತಿ ಏನು, ಇನ್ನು ನನ್ನ ಗತಿ ಏನು, ಆಮ್ ಐ ಕೇಪಬಲ್, ಆಮ್ ಐ ಏಬಲ್, ಕ್ಯಾನ್ ಐ ಡೂ, ಆಮ್ ಐ ಯೂಸ್ಫುಲ್, ಏನೆಲ್ಲ ಆಲೋಚನೆ ನಮಗೆ ಬರುತ್ತೆ ಅಲ್ಲ ಪ್ರಿಯರೇ. ನಾವು ನಮ್ಮದೊಂದು ದಿನನಿತ್ಯದು ರೂಟೀನ್ ಆಗಿರ್ತದೆ. ನಾವು ಕೆಲಸಕ್ಕೆ ಹೋಗ್ತೇವೆ, ಬೆಳಿಗ್ಗೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಬ್ಯಾಗ್ಗಳನ್ನು ತಗೊಂಡು ನಾವು ಕೆಲಸಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ನಮಗೆ ನಮ್ಮ ಕೆಲಸ, ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ 58 ಅಥವಾ 60 ವರ್ಷಕ್ಕೆ ರಿಟೈರ್ಮೆಂಟ್ ಏಜ್ ಬರುತ್ತೆ. ಆ ದಿನಮಾನಗಳು ಹತ್ತಿರ ಬರ್ತಾ ಇರುವಾಗ, ಅಥವಾ ನಾವು ರಿಟೈರ್ ಆಗಿರ್ಬೋದು, ಆವಾಗ ನಮಗೆ ಒಂದು ಯೋಚನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಏನಂದರೆ, ನನ್ನ ಆಯುಷ್ಯ ಮುಗಿಲಿಕ್ಕೆ ಬಂತು. ಐ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ರೋಡ್. ನನ್ನ ಇವಾಗ ಪರಿಸ್ಥಿತಿ ಮುಂಚೆ ಇದ್ದಂಗೆ ಇಲ್ಲ. ನನಗೆ ಈಗ ಹಣ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ನಾನು ಯವನಸ್ಥ ಇರುವಾಗ ನನಗೆ ಇಷ್ಟು ಶಕ್ತಿ ಬಲ ಇತ್ತಲ್ಲ, ಅಷ್ಟು ಇವಾಗ ಇಲ್ಲ. ನನ್ನ ಕುಟುಂಬಕ್ಕೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಕಲೀಗ್ಸ್ಗೆ, ನನ್ನ ಅಕ್ಕಪಕ್ಕದವ್ರಿಗೆ ನಾನು ಸಹಾಯ ಮಾಡಲಿಕ್ಕೆ ಶಕ್ತನಾಗೋದಿಲ್ಲ. ಬಿಕಾಸ್ ಐ ಆಮ್ ಲೂಸಿಂಗ್ ಮೈ ಸ್ಟ್ರೆಂತ್, ಐ ಆಮ್ ಬಿಕಮಿಂಗ್ ವೀಕ್. ಅಷ್ಟೇ ಅಲ್ಲ, ನನ್ನದೊಂದು ದಿನ ರೂಟೀನ್ ಏನಿದೆ ಅಲ್ಲ, ಬೆಳಿಗ್ಗೆದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗೋದು, ಅದು ನಿಲ್ತೋಗ್ಬಿಡುತ್ತೆ. ನಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ಇನ್ನು ಮುಂದಕ್ಕೆ ನಾನು ಏನು, ನನ್ನ ಕತೆ ಏನೆಂದರೆ, ಐ ಆಮ್ ಜಸ್ಟ್ ಸ್ಟಕ್ ವಿತ್ ದ ನ್ಯೂಸ್ ಪೇಪರ್. ಬರೇ ಫ್ರಮ್ ಫಸ್ಟ್ ಪೇಜ್ ಟು ದ ಲಾಸ್ಟ್ ಪೇಜ್ ನಾನು ನ್ಯೂಸ್ ಪೇಪರ್ ಓದಬೇಕು, ಅಥವಾ ನಾನು TV ನೋಡ್ಕೊಂಡು ಕೂತ್ಕೊಳ್ಬೇಕು. ಸಾಯಂಕಾಲ ಆದಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ವಾಕ್ಗೆ ಹೋಗಿ ಅವರ ಜೊತೆ ಮಾತಾಡ್ಕೊಂಡು ಬರಬೇಕು. ಇಷ್ಟೇನಾ ನಮ್ಮ ಲೈಫು? ನಾವು ಹಾಗೆ ತೀರ್ಮಾನ ಮಾಡ್ತೇವೆ. ಸ್ಪೆಷಲಿ ನಮ್ಮ ದೇಶದಲ್ಲಿ ಒಂದು ರೂಲ್ ಇದೆ ಅಂದರೆ 60 ವರ್ಷ ಮೇಲೆ ಯಾರೂ ಕೆಲಸ ಕೊಡೋದಿಲ್ಲ. ಆದರೆ ಬೇರೆ ದೇಶದಲ್ಲಿ ನಾನು ಕೆಲವು ದೇಶಗಳಿಗೆ ನೋಡಿದ್ದೇನೆ, 60 ವರ್ಷ ಮೇಲೆದವ್ರಿಗೂ ಒಳ್ಳೆ ಕೆಲಸ ಕೊಡ್ತಾರೆ ಮತ್ತು ಅವ್ರಿಗೆ ಪ್ರಮೋಷನು ಆಗುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ ಬೇರೆ ದೇಶದಲ್ಲಿ, 62 ಇಯರ್ಸ್, ಬಟ್ ಮೊನ್ನೆ ರೀಸೆಂಟ್ಲಿ ಅವನಿಗೆ ಪ್ರಮೋಷನ್ ಆಗಿ ಅಪ್ಗ್ರೇಡ್ ಮಾಡಿ ಸ್ಯಾಲ್ರಿನೂ ಅವನಿಗೆ ಇನ್ಕ್ರೀಸ್ ಮಾಡಿದರು. ಇನ್ನೊಂದು ನನ್ನ ಫ್ರೆಂಡ್ ಇದ್ದಾಳೆ, ಶಿ ಈಸ್ ಆಲ್ಮೋಸ್ಟ್ 59 ಇಯರ್ಸ್ ಇವಾಗ.
ಬಟ್ ಅವಳು 53 ಇಯರ್ಸ್ ಇರಬೇಕಾದ್ರೆ ಅವಳಿಗೆ ಫ್ಲೈಟ್ ಅಟೆಂಡೆಂಟ್ ಅಂದರೆ ಏರ್ ಹೋಸ್ಟೆಸ್ ಕೆಲಸ ಕೊಟ್ಟರು. ನಮ್ಮ ದೇಶದಲ್ಲಿ ಆಫ್ಟರ್ 35 ಇಯರ್ಸ್ ಈ ಏರ್ ಹೋಸ್ಟೆಸ್ ಕೆಲಸ ಎಲ್ಲ ಕೊಡೋದಿಲ್ಲ, ನಮ್ಮ ಏಜ್ ಲಿಮಿಟ್ ಇರುತ್ತೆ. ಥ್ಯಾಂಕ್ ಗಾಡ್ ಫಾರ್ ಸಮ್ ಕಂಟ್ರೀಸ್ ದಟ್ ದೇ ಆರ್ ಸ್ಟಿಲ್ ಓಪನ್. ಅವರೇನು ಹೇಳ್ತಾರೆ ಅಂದರೆ ಅವ್ರಿಗೆ ವಯಸ್ಸಾಗ್ತಾ ಇದ್ರು ದೇ ಆರ್ ಕೇಪಬಲ್, ದೇ ಹ್ಯಾವ್ ದ ಅಬಿಲಿಟಿ ಟು ವರ್ಕ್ ಅಂತ ಹೇಳಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ, ಅವ್ರಿಗೆ ಒಂದು ಪೊಸಿಷನ್ ಕೊಡ್ತಾರೆ, ಅವ್ರಿಗೆ ಕೆಲಸ ಮಾಡಲಿಕ್ಕೆ ಒಂದು ಬಾಗಿಲುಗಳನ್ನು ತೆರೀತಾರೆ. ದಟ್ ಈಸ್ ರಿಯಲಿ ಗುಡ್. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 60 ಇಯರ್ಸ್ ಅಂದರೆ ನಮ್ಮ ರಿಟೈರ್ಮೆಂಟ್ ಏಜ್ ಬಂತು ಅಂತ. ಅನೇಕರು ಈ ಪ್ರೋಗ್ರಾಮ್ ನೋಡುವವರು ಆ ಒಂದು ಏಜ್ಗೆ ಸಮೀಪ ಆಗ್ತಾ ಇರ್ಬೋದು, ಅಥವಾ ಕೆಲವರು ಹಿರಿಯರು ಈ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು. ಅವ್ರಿಗೆಲ್ಲರಿಗೆ ಒಂದು ಪ್ರೋತ್ಸಾಹ ಮಾತು ದೇವರ ವಾಕ್ಯದಿಂದ ರೂತಳು ಅದ 4ನೇ ಅಧ್ಯಾಯ 15ನೇ ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ರೂತ್ ಚಾಪ್ಟರ್ 4 ಆ್ಯಂಡ್ ವರ್ಸ್ 15. ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ಹೀ ಶಾಲ್ ಬಿ ಅನ್ ಟು ದಿ ಅ ರಿಸ್ಟೋರರ್ ಆಫ್ ದೈ ಲೈಫ್ ಆ್ಯಂಡ್ ಅ ನರಿಷರ್ ಆಫ್ ದೈ ಓಲ್ಡ್ ಏಜ್. ಹೀ ಶಾಲ್ ಬಿ ಅನ್ ಟು ದಿ ಅ ರಿಸ್ಟೋರರ್ ಆಫ್ ದೈ ಲೈಫ್ ಆ್ಯಂಡ್ ಅ ನರಿಷರ್ ಆಫ್ ದೈ ಓಲ್ಡ್ ಏಜ್. ದೇವರು ನಮ್ಮ ವಯಸ್ಸಾದ ದಿನಗಳಲ್ಲಿ ದೇವರು ನಮಗೆ ಪುನಃಸ್ಥಾಪನೆ ಮಾಡ್ತಾರೆ. ನಮ್ಮ ಆಲೋಚನೆ ಏನೆಂದರೆ, ನನಗೆ ಈಗ ವಯಸ್ಸಾಯಿತು, ನನಗೀಗ ಏನೂ ಮಾಡಲಿಕ್ಕೆ ಶಕ್ತನಾಗೋದಿಲ್ಲ, ಏನೋ ನಮ್ಮ ಮೈಂಡ್ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ನಮ್ಮ ಡೈಲಿ ರೂಟೀನ್ ಚೇಂಜ್ ಆಗುತ್ತೆ, ಆ ಒಂದು ಉತ್ಸಾಹ, ಆ ಒಂದು ಹುಮ್ಮಸ್ಸು ನಮ್ಮಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಐ ಆಮ್ ರಿಟೈರ್ಡ್, I am just going to sit at home. I have nothing to do. I have nothing to go. Nobody needs me anymore. I am not earning anything. I am not valuable ಅಂತ ಇವೆಲ್ಲ ಏನು ಯೋಚನೆ ಬರ್ತಾ ಇದೆಯಲ್ಲ ಪ್ರಿಯರೇ, ಅದನ್ನು ಇವತ್ತು ತೆಗೆದು ಹಾಕುವ. ನಾವು ತೆಗೆದು ಹಾಕೋದಷ್ಟೇ ಅಲ್ಲ, ನಮ್ಮ ಕುಟುಂಬದವರು, ನಮ್ಮ ಅಕ್ಕಪಕ್ಕದವರು, ನಮ್ಮ ಪರಿಚಯ ಇರುವವರು, ನಮ್ಮ ಫ್ರೆಂಡ್ಸು ಸಹ ನಾವು ಯೋಚನೆ ಮಾಡ್ತೇವಲ್ಲ ನಮ್ಮ ಹಿರಿಯರ ಬಗ್ಗೆ, ಅದನ್ನು ಸಹ ನಾವು ಬದಲಾವಣೆ ಮಾಡಬೇಕು ಪ್ರಿಯರೇ. ನಾವು ನಮ್ಮ ಮನೇಲಿ ಯಾರೋ ನಮ್ಮ ತಂದೆ ಅಥವಾ ತಾಯಿ ಹತ್ರ ನಮ್ಮ ಹಿರಿಯರು ಯಾರಾದರೂ ಈ ಒಂದು ಏಜ್ಗೆ ಅವ್ರ ಹತ್ರ ಆಗಿದ್ದಾರೆ, ಅಥವಾ ಈ ಏಜನ್ನು ದಾಟಿ ಹೋಗಿದ್ದಾರೆ, ನಮ್ಮ ಮನೆಯಲ್ಲಿ ಕೆಲವರು ಹಿರಿಯರು ಇದ್ದರೆ ನಾವು ಅವರನ್ನು ನೋಡುವ ದೃಷ್ಟಿ ಹೇಗಿದೆ? ಹೌ ಡು ವಿ ಲುಕ್ ಎಟ್ ದೆಮ್? ನಾವು ಅವರನ್ನು ಒಂದು ಭಾರಾಗಿ ನೋಡ್ತಾ ಇದ್ದೇವಾ, ಅಥವಾ ಅವರೊಂದು ಸಿಕ್ಲಿ ಪರ್ಸನ್ ಆಗಿ ಅವರನ್ನು ಟ್ರೀಟ್ ಮಾಡ್ತೇವೆ, ಅಥವಾ ಅವರೊಂದು ನಮಗೆ ಭಾರ, ದೇ ಆರ್ ಅ ಬರ್ಡನ್ ಟು ಅಸ್ ಅಂತ ಯೋಚನೆ ಮಾಡ್ತೇವೋ, ದೇ ಆರ್ ಯೂಸ್ಲೆಸ್ ಟು ಅಸ್ ಅಂತ ಯೋಚನೆ ಮಾಡ್ತೇವೆ, ದೇ ಆರ್ ಇರಿಟೇಟಿಂಗ್ ಟು ಅಸ್. ಎಷ್ಟೋ ಜನ ಹೇಳ್ತಾರೆ ವಯಸ್ಸಾದ ಮೇಲೆ ಇವರು ಇಷ್ಟು ಇರಿಟೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಯವನಸ್ಥರಾಗಿದ್ದೇವೆ ಪ್ರಿಯರೇ. ಇವತ್ತು ನಾವು ಯವನಸ್ಥರಾಗಿದ್ರು ಒಂದು ಸಮಯ ನಮ್ಮ ಜೀವನದಲ್ಲಿ ಆ ಒಂದು ಏಜ್ ಬರುತ್ತೆ. Nobody can pass that unless the Lord calls us. We are going to see that age even in our life. ನಾವು ಆ ಒಂದು ದಿನಮಾನ ಕಾಲ ನಮ್ಮ ಜೀವಿತದಲ್ಲಿನೂ ಬರ್ತದಂತ ನಾವು ಯೋಚನೆ ಮಾಡಬೇಕು. ನಾವು ಯಾವಾಗಲೂ ಫುಲ್ ಆಫ್ ಸ್ಟ್ರೆಂತ್ ಆ್ಯಂಡ್ ಫುಲ್ ಆಫ್ ಗ್ಲೋರಿ ಇರಲಿಕ್ಕೆ ಆಗೋದಿಲ್ಲ. ಹಿರಿಯರಿಗೆ ಒಂದು ಆಲೋಚನೆ ಬರ್ತದೆ, ನನ್ನ ಇನ್ನು ಮುಂದೆ ಹೇಗೆ, ನನ್ನ ನೋಡ್ಕೊಳ್ಳುವವರು ಹೇಗೆ. ಇನ್ನೂ ಒಂದು ಸಂಗತಿ ನಮ್ಮ ದೇಶದಲ್ಲಿ ಆಗ್ತದೇನೆಂದರೆ, ಮಗು ಹುಟ್ಟಿದಾಗ ಗಂಡು ಮಗು ಹುಟ್ಕೊಳ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ನಮಗೆ ಗಂಡು ಮಗು ಬೇಕು. ಯಾಕೆಂದರೆ ಗಂಡು ಮಗ ಹುಟ್ಟಿದರೆ ಅದು ನಮ್ಮ ವಂಶ ಉದ್ಧಾರಕ, ಅವನು ನಮ್ಮ ಜನ್ರೇಷನ್ನನ್ನು ಮುಂದೆ ತಗೊಂಡು ಹೋಗ್ತಾನೆ. ಗಂಡು ಮಗ ಹುಟ್ಟಿಲ್ಲ ಅಂದರೆ ನಮ್ಮ ಜನ್ರೇಷನ್ ಮುಂದೆ ಹೋಗೋದಿಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇದು ಒಂದು ಸಂಗತಿ. ಎರಡನೇ ಸಂಗತಿ ಏನೆಂದರೆ, ವಯಸ್ಸಾದ ಮೇಲೆ ನನ್ನ ಗಂಡು ಮಗುನೇ ನನ್ನನ್ನು ನೋಡ್ತಾನೆ ಅಂತ ನಮಗೆ ಒಂದು ಆಲೋಚನೆ ಇದೆ, ಕಲ್ಪನೆ ಇದೆ. ಆದರೆ ಈ ಪ್ರೋಗ್ರಾಮ್ ನೋಡೋರು ಅನೇಕರಿಗೆ ಅನುಭವ ಆಗಿರ್ಬೋದು. ವೃದ್ಧರಾದ ಮೇಲೆ, ನಾವು ಹಿರಿಯರಾದ ಮೇಲೆ, ನಮಗೆ ವಯಸ್ಸಾದ ಮೇಲೆ ಯಾರೂ ಇಲ್ಲ. ನಾನು ಚಿಕ್ಕವಳಿರಬೇಕಾದ್ರೆ ಹೆಚ್ಚು ಓಲ್ಡ್ ಏಜ್ ಹೋಮ್ಸನ್ನು ನಾನು ನೋಡ್ತಾ ಇರಲಿಲ್ಲ, ಎಲ್ಲೋ 1-2 ಭಾಳ ಕಡಿಮೆ. ಯಾಕೆಂದರೆ ಆವಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು. ನಾವು ಮುಂಚೆ ಎಲ್ಲರೂ ಸೇರಿ ಒಂದು ಕುಟುಂಬದಲ್ಲಿ ಇರ್ತಾ ಇದ್ದೆವು. ಮತ್ತು ಹೆಚ್ಚಿನ ಸಮಯದಲ್ಲಿ ನಾವು ನೋಡ್ತೇವೆ ನಮ್ಮ ಮನೆಗಳೆಲ್ಲ ಊರಲ್ಲಿ ಇರ್ತಿತ್ತು. ಊರಲ್ಲಿ ಹೇಗೆ ಅಂದರೆ ದೊಡ್ಡ ಮನೆ, ದೊಡ್ಡ ಅಂಗಳ, ಎಲ್ಲ ಜಾಯಿಂಟ್ ಫ್ಯಾಮ್ಲಿ, ಅಜ್ಜ ಅಜ್ಜಿ, ತಂದೆ ತಾಯಿ, ಚಿಕ್ಕಪ್ಪ ಅವರ ಹೆಂಡತಿಯರು, ದೊಡ್ಡಪ್ಪ ಅವರ ಹೆಂಡತಿಯರು, ಅವರ ಮಕ್ಕಳು, ಇಷ್ಟೋ ಜನ ಒಂದು ಕುಟುಂಬದಲ್ಲಿ ನಾವು ಇರ್ತಾ ಇದ್ದೇವೆ. ಆದರೆ ಇವಾಗ ನಾವು ನಮ್ಮ ಹಳ್ಳಿ ಮನೆಗಳನ್ನು ಬಿಟ್ಟು ನಾವು ಸಿಟಿಗೆ ಬರ್ತಾ ಇದ್ದೇವೆ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ಫಾರ್ ಜಾಬ್ ಅಪಾರ್ಚುನಿಟೀಸ್, ಫಾರ್ ಬೆಟರ್ ಲಿವಿಂಗ್, ನಾವು ಮುಂದೆ ಬರಬೇಕು ಅಂತ ಹೇಳಿ ನಾವು ನಮ್ಮ ಊರಿನ ಮನೆಗಳನ್ನು ಬಿಟ್ಟು ನಾವು ಸಿಟಿಗೆ ಬರ್ತೇವೆ. ಇಲ್ಲಿ ಬಂದ ಮೇಲೆ ಏನಾಗುತ್ತೆ,
ಏನಾಗುತ್ತೆ, ನಮ್ಮ ಮನೆಗಳು ಅಷ್ಟು ದೊಡ್ಡದಿರುವುದಿಲ್ಲ, ನಮ್ಮ ಮನೆಗಳು ಚಿಕ್ಕದಿರುವ ಕಾರಣ ನಾವು ವಿ ಕಮ್ ಬ್ಯಾಕ್ ಟು ಆ ನ್ಯೂಕ್ಲಿಯರ್ ಫ್ಯಾಮಿಲಿ ಫ್ರಮ್ ಜಾಯಿಂಟ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ವಿ ಆರ್ ಲಿಮಿಟೆಡ್ ಓನ್ಲಿ ಟು ಅವರ್ ಫ್ಯಾಮ್ಲಿ. ಬಟ್ ನಾವು ಊರಿಗೆ ಹೋಗ್ಬೇಕಾದ್ರೆ ತಿರುಗಿ ನಮ್ಮ ದೊಡ್ಡ ಮನೆಯಲ್ಲಿ ಎಲ್ಲರೂ ಸೇರಿರ್ತವೆ. ಯಾವಾಗೋ ಒಂದು ಏನೋ ಒಂದು ಪರಿಸ್ಥಿತಿಯಾಗಿ ನಮ್ಮ ತಂದೆ ತಾಯಿಗೆ, ನಮ್ಮ ವಯಸ್ಸಾದ ಅಪ್ಪಮ್ಮಗೆ ನಾವು ಮನೆಗೆ ತಂದು ಇಡಬೇಕಾದಾಗ ಹೌ ಡು ವಿ ಟ್ರೀಟ್ ದೆಮ್, ನಾವು ಅವರನ್ನು ಹೇಗೆ ನೋಡ್ಕೊಳ್ತಾ ಇದ್ದಾವೆ. ಅಥವಾ ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅವ್ರಿಗೆ ಮಕ್ಕಳು ಇರಲಿಕ್ಕಿಲ್ಲ, ದೇ ಆರ್ ಡಿಪೆಂಡಿಂಗ್ ಆನ್ ಅಸ್. ನಾವು ಅವ್ರಿಗೆ ಎರಡೊತ್ತು ಊಟ ಹಾಕುವಾಗ ಹೇಗೆ ಊಟ ಹಾಕ್ತವೆ? ಡು ವಿ ಥಿಂಕ್ ದಟ್ ದೇ ಆರ್ ಅ ಬರ್ಡನ್ ಟು ಅಸ್? ಇವತ್ತು ಯಾಕೆ ಓಲ್ಡ್ ಏಜ್ ಹೋಮ್ ಹೆಚ್ಚಾಗ್ತಾ ಇದೆ ಅಂದರೆ ವಿ ಆರ್ ಬ್ಯುಸಿ. ವಿ ಆಸ್ ಚಿಲ್ಡ್ರನ್ ಆರ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಸಮಯ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಅವರನ್ನು ತಗೊಂಡೋಗಿ ಯಾವುದೋ ಒಂದು ಓಲ್ಡ್ ಏಜ್ ಹೋಮಲ್ಲಿ ಹಾಕ್ತೇವೆ. ಆ್ಯಂಡ್ ವಿ ಟೇಕ್ ಪ್ರೈಡ್ ಇನ್ ಸೇಯಿಂಗ್ ದಟ್ ಓ ಮೈ ಪ್ಯಾರೆಂಟ್ಸ್ ಆರ್ ಇನ್ ಸಚ್ ಅ ವಂಡರ್ಫುಲ್ ಓಲ್ಡ್ ಏಜ್ ಹೋಮ್, ದೇ ಆರ್ ಗಿವೆನ್ ಎವ್ರಿ ಫೆಸಿಲಿಟಿ, ದೇರ್ ಹೆಲ್ತ್ ಈಸ್ ಟೇಕನ್ ಕೇರ್, ಎವ್ರಿಥಿಂಗ್ ಈಸ್ ವೆರಿ ಗುಡ್, ಇಟ್ಸ್ ಎಕ್ಸಲೆಂಟ್. ಇನ್ನೊಬ್ಬರಿಗೆ ನಾವು ಹೇಳ್ತೇವೆ, ನೀವು ಏನಾದರೂ ಓಲ್ಡ್ ಏಜ್ ಹೋಮ್ ನೋಡ್ತಾ ಇದ್ದರೆ ಇಲ್ಲಿ ಹಾಕ್ರಿ, ಯಾಕೆಂದರೆ ಫೆಸಿಲಿಟೀಸ್ ಒಳ್ಳೇದಿದೆ. ಪ್ರಿಯರೇ, ನಾವೇನು ಯೋಚನೆ ಮಾಡ್ತೇವೆನೆಂದರೆ ನಮ್ಮ ಹಿರಿಯರಿಗೆ ನಾವು ಎಲ್ಲ ಲಕ್ಸುರಿ ಕೊಟ್ಟು ನಾವು ಅವರ ಸಮೀಪ ಇಲ್ಲ ಅಂದರೆ ಅವರು ಸಂತೋಷದಲ್ಲಿ ಇರ್ತಾರೆ. ಇಲ್ಲ, ಇದು ತಪ್ಪು, ಇದು ತಪ್ಪು. ಎಷ್ಟೋ ಮಕ್ಕಳು ಇವತ್ತು ಬೇರೆ ಬೇರೆ ದೇಶದಲ್ಲಿದ್ದಾರೆ. ದೇ ಆರ್ ವೆರಿ ಎಕ್ಸ್ಟ್ರೀಮ್ಲಿ ಬ್ಯುಸಿ ದೇರ್. ತಂದೆ ತಾಯಿ ಇಲ್ಲಿದ್ದಾರೆ, ಬಟ್ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರಿಲ್ಲದ ಕಾರಣ ಅವರನ್ನು ನಾವು ಓಲ್ಡ್ ಏಜ್ ಹೋಮಲ್ಲಿ ಹಾಕ್ತೇವೆ. ಅಲ್ಲಿ ಅವ್ರಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದೆ, ಒಳ್ಳೆ ಲಂಚ್ ಇದೆ, ಡಿನ್ನರ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸ್ಪೋರ್ಟ್ಸ್ ಇದೆ, ಓದಲಿಕ್ಕೆ ಬೇಕಾದಷ್ಟು ಪುಸ್ತಕಗಳಿದೆ, ಮಾತಾಡಲಿಕ್ಕೆ ಅವರ ಏಜಿಂದು ಹಿರಿಯರಿದ್ದಾರೆ. ಆದರೆ ಅವ್ರಿಗೆ ಒಂದು ಕೊರತೆ ಇದೆ ಪ್ರಿಯರೇ. ಅವರಿಗೆ ಏನು ಬೇಕಾಗಿದೆ ಅಂದರೆ ಮಕ್ಕಳು ಮೊಮ್ಮಕ್ಕಳು ಜೊತೆ ಸಮಯ ಕಲಿಬೇಕಂತ ಇದೆ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇಮೋಷ್ನಲ್ ಫೀಲಿಂಗ್ ದಟ್ ದೇ ಗೋ ಥ್ರೂ. ನೀವು ಓಲ್ಡ್ ಏಜ್ ಹೋಮಿಂದು ಡಾಕ್ಟರ್ಸ್ ಹತ್ರ ಹೋಗಿ ಮಾತಾಡಿದರೆ ಅವರು ಹೇಳ್ತಾರೆ ದೇ ಆರ್ ಫೈನ್, they are fine, but they are hurt somewhere, they are emotionally stirred up somewhere, they feel they are lost. ಅವ್ರಿಗೆ ಒಳ್ಳೆ ಆಹಾರ ಕೊಟ್ಟರು ಅವರ ಹೆಲ್ತಲ್ಲಿ ಇಂಪ್ರೂವ್ ಆಗಲ್ಲ. ಮುಖ ಮೇಲೆ ಅವರ ಸ್ಮೈಲ್ ಇದ್ದರೂ ಸಹ ಎಲ್ಲೋ ಕಣ್ಣಲ್ಲಿ ಒಂದು ದುಃಖ ಕಾಣ್ತದೆ. ಯಾಕೆ ಪ್ರಿಯರೇ? ಬಿಕಾಸ್ ದೇ ಆರ್ ಮಿಸ್ಸಿಂಗ್ ದೇರ್ ಫ್ಯಾಮ್ಲಿ. ನಾವು ನಮ್ಮ ಹಿರಿಯರನ್ನು ಹೇಗೆ ನೋಡ್ತೇವೆ ಅಂದರೆ ದೇ ಆರ್ ಅ ಬರ್ಡನ್ ಟು ಅಸ್. ಆ್ಯಸ್ ಚಿಲ್ಡ್ರನ್ ವಿ ಡೋಂಟ್ ವಾಂಟ್ ಟು ಟೇಕ್ ದೇರ್ ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಚಿಲ್ಡ್ರನ್ ವಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ಆ್ಯಸ್ ಚಿಲ್ಡ್ರನ್ ವಿ ಡೋಂಟ್ want to be with them. We want to be ourselves. ನಮ್ಮ ಕುಟುಂಬವನ್ನು ನಾವು ನೋಡ್ಕೊಂಡು ಹೋಗಬೇಕು ಅಂತ ಒಂದೇ ಆಲೋಚನೆ. ಇದು ತಪ್ಪು ಪ್ರಿಯರೇ. ಆದರೆ ದೇವರು ನಮ್ಮ ಹಿರಿಯರನ್ನು ಹೇಗೆ ನೋಡ್ತಾರೆ? ಮೊದಲನೇ ಒಂದು ವಚನ ನಾವು ಓದ್ಕೊಳ್ಳುವ. ನಾವು ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ನೆಂಟರ ಮೇಲೆ ಅಥವಾ ನಮ್ಮ ಪರಿಚಯದವ್ರ ಮೇಲೆ ಅಥವಾ ನಮ್ಮ ಆಸ್ತಿ ಮೇಲೆ ನಾವು ನಮ್ಮ ಓಲ್ಡ್ ಏಜನ್ನು ನಾವು ಡಿಪೆಂಡ್ ಆಗ್ತೇವೆ. ಆದರೆ ದೇವರ ವಾಕ್ಯ ಇಲ್ಲಿ ಒಂದು ವಚನ ಇದೆ, ಅದನ್ನು ನಾನು ಓದ್ಕೊಳ್ತಾನೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಏಷಾಯನ ಗ್ರಂಥ 46ನೇ ಅಧ್ಯಾಯ 4ನೇ ವಚನ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 46 and verse 4 he says, and even to your old age I am he, and even to old hair will I carry you. I have made and I will bear, even I will carry and will deliver you. ಸುಂದರವಾದ ರೀತಿಯಲ್ಲಿ ದೇವರ ವಾಕ್ಯ ಬರುತ್ತೆ. ಅಂದರೆ ಬಿಳಿ ಕೂದಲವರೆಗೆ ಅಂದರೆ ಒಂದು ಲೆಕ್ಕದಲ್ಲಿ ಹೇಳಬೇಕೆಂದರೆ ಕೊನೆ ಉಸಿರು ತನಕ ದೇವರು ಹೇಳ್ತಾರೆ ಅಂದರೆ ನಾನೇ ನಿಮ್ಮನ್ನು ಸಾಕಿಸಲುತ್ತೇನೆ. ಪ್ರಿಯರೇ, ನಮ್ಮ ಮಕ್ಕಳಲ್ಲ, ನಾವು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದ ಕಾಸು ಅಲ್ಲ, ನಮ್ಮದು ಯಾರ ಮೇಲೆ ನಾವು ನಂಬಿಕೆ ಇಡ್ತೇವೋ ಅವರು ಅಲ್ಲ ಪ್ರಿಯರೇ. ಇವತ್ತು ಎಲ್ಲ ನಮ್ಮ ಹಿರಿಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಎಲ್ಲವನ್ನೂ ಒಂದು ಬದಿಗೆ ಇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ಐ ವಿಲ್ ಬೇರ್ ದೆಮ್, ಐ ಹ್ಯಾವ್ ಫಾರ್ಮ್ಡ್ ದೆಮ್, ಸೊ ಐ ವಿಲ್ ಬೇರ್ ದೆಮ್ ಆ್ಯಂಡ್ ಐ ವಿಲ್ ಕ್ಯಾರಿ ದೆಮ್. ದೇವರ ವಾಕ್ಯ ಹೇಳ್ತದೆ ಅಂದರೆ ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ. ಪ್ರಿಯರೇ, ಸ್ಪಷ್ಟವಾಗಿ ವಚನ ಇಲ್ಲಿ ಹೇಳ್ತದೆ ಅಂದರೆ ಓದ್ಕೊಳ್ರಿ. ಎಲ್ಲ ಹಿರಿಯರು ಎಲ್ಲರೂ ಈ ವಚನ ಓದ್ಕೊಳ್ರಿ. ಏಷಾಯ 46:4 ಹೇಳ್ತದೆ ಅಂದರೆ ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ. ಪ್ರಿಯರೇ, ಯಾರೂ ಅಲ್ಲ, ನಮ್ಮ ದೇವರು ನಮ್ಮನ್ನು ಉಂಟು ಮಾಡಿದ ಕಾರಣ ಅವರು ನಮ್ಮನ್ನು ಬಿಡ್ತಾ ಇಲ್ಲ. ನಾವೇನು ಅಪೇಕ್ಷೆ ಮಾಡ್ತೇವೆ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ನಮಗೆ ಹುಟ್ಟಿದರೆ, ಈ ಮಕ್ಕಳು ನನಗೆ ಹುಟ್ಟಿದರೆ ಅವರ ಒಂದು
ಜವಾಬ್ದಾರಿ, ಅವರು ನನ್ನನ್ನು ನೋಡಬೇಕು. ಇಷ್ಟುವರೆಗೆ ನಾವು ನಮ್ಮ ಮಕ್ಕಳ ಮೇಲೆ ನಮ್ಮ ಧ್ಯಾನವನ್ನು ಇಡ್ತೇವೋ, ನಮ್ಮ ಮಕ್ಕಳ ಮೇಲೆ ನಾವು ಫುಲ್ ನಂಬಿಕೆ ಇಡ್ತೇವೋ, ವಿ ವಿಲ್ ಫೇಲ್, ವಿ ವಿಲ್ ಬಿ ಹರ್ಟ್, ವಿ ವಿಲ್ ಬಿ ಡಿಪ್ರೆಸ್ಡ್, ವಿ ವಿಲ್ ಬಿ ಲೆಟ್ ಡೌನ್. ಬಟ್ ಇಫ್ ಯು ಟ್ರಸ್ಟ್ ಗಾಡ್, ನಮ್ಮ ಮಕ್ಕಳ ಮೇಲೆ ಇಷ್ಟು ನಂಬಿಕೆ ಇದೆ, ಅಷ್ಟೇ ನಂಬಿಕೆ ನಮ್ಮ ದೇವರ ಮೇಲೆ ಇಟ್ಟರೆ, ದೇವರ ವಾಕ್ಯ ಹೇಳ್ತೆ, ಐ ಹ್ಯಾವ್ ಮೇಡ್ ಯು ಆ್ಯಂಡ್ ಐ ವಿಲ್ ಬೇರ್ ಯು ಆ್ಯಂಡ್ ಐ ವಿಲ್ ಕ್ಯಾರಿ ಯು. ಪ್ರಿಯರೇ, ಇಂಥ ಮಾತುಗಳು ಯಾರೂ ಹೇಳುವುದಿಲ್ಲ, ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರಷ್ಟೇ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಉಂಟು ಮಾಡಿದ ಕಾರಣ ನಾನು ನಿಮ್ಮನ್ನು ಸಾಕ್ತಾನೆ, ನಾನು ನಿಮ್ಮನ್ನು ಸಲಹುತ್ತೇನೆ, ಕೊನೆ ಉಸಿರು ತನಕ ನಾನು ನಿಮಗೆ ಕಾಯ್ತಾನೆ. ಇಂಥ ಭರೋಸೆ ಕೊಟ್ಟ ದೇವರು ಎಲ್ಲಿ? ಇವತ್ತು ನಮಗೆ ಹಿರಿಯರು, ನಮಗೆ ಸ್ವಲ್ಪ ವಯಸ್ಸಾದ ಮೇಲೆ ಏನಾದರೂ ಒಂದು ನಮಗೆ ಒಂದು ರೋಗ ಬಂದರೆ ನಮಗೆ ಖರ್ಚು ಮಾಡಲಿಕ್ಕೆ ಯಾರೂ ಬರುವುದಿಲ್ಲ ಮುಂದೆ. ನಮ್ಮ ಹತ್ರ ಹಣ ಇದ್ದರೆ ಪರವಾಗಿಲ್ಲ, ಆದರೆ ನಮ್ಮ ಹತ್ರ ಹಣ ಇಲ್ಲ ಅಂದರೆ ಯಾರೂ ಮುಂದೆ ಖರ್ಚು ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ನಮ್ಮ ನಂಬಿಕೆ ಏನು ಗೊತ್ತಾ? ಎಂಥದೇ ರೋಗ ಬರಲಿ, ಎಂಥದೇ ಬಲಹೀನತೆ ಬರಲಿ, ಎಂಥದೇ ತೊಂದರೆ ಬಂದರೂ ಸಹ ನನ್ನ ದೇವರು ಹೇಳ್ತಾರೆ ಅಂದರೆ ಅವರು ನನ್ನ ಕೈ ಬಿಡೋದಿಲ್ಲ. ನಾವು ನಮ್ಮ ಬಾಯಿ ತೆಗೆದು ಈ ಮಾತುಗಳನ್ನು ಅರಿಕೆ ಮಾಡೋಣ ಪ್ರಿಯರೇ. ವೈ ನಾಟ್ ವಿ ಓಪನ್ ಅ ಮೌತ್ ಆ್ಯಂಡ್ ಕನ್ಫೆಸ್ ಆ್ಯಂಡ್ ಬಿಲೀವ್ ಆ್ಯಂಡ್ ರಿಸೀವ್ ದ್ಯಾಟ್ ಟಿಲ್ ಮೈ ಲಾಸ್ಟ್ ಬ್ರೆತ್ ಗಾಡ್ ಈಸ್ ಮೈ ಪ್ರೊವೈಡರ್, ಗಾಡ್ ಈಸ್ ಮೈ ಹೀಲರ್, ಗಾಡ್ ಈಸ್ ಮೈ ಕೇರ್ ಟೇಕರ್, ಗಾಡ್ ಈಸ್ ವಿತ್ ಮೀ. ದೇವರು ನನ್ನ ಸಂಗಡ ಇದ್ದಾರೆ. ಮನುಷ್ಯರು ನಮ್ಮ ಸ್ವಂತದವರು ಆಗಿದ್ದರೂ ಸಹ ಅವರ ಒಂದು ಆಲೋಚನೆ ನಮ್ಮ ಬಗ್ಗೆ ಇರುವುದು ಸಂಪೂರ್ಣವಾಗಿ ಬೇರೆ, ದೇವರ ಆಲೋಚನೆಗಳು ಸಂಪೂರ್ಣವಾಗಿ ಬೇರೆ. ನಾವೇನು ಯೋಚನೆ ಮಾಡ್ತೇವೆ ಅಂದರೆ, ವಯಸ್ಸಾಯಿತು, ರಿಟೈರ್ಮೆಂಟ್ ಏಜ್ ಬಂತು, ಇನ್ನು ಮುಂದೆ ಆಫೀಸ್ಗೆ ಹೋಗೋಂಗಿಲ್ಲ, ಇನ್ನು ಮುಂದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬೈಬಲ್ ಓದ್ಕೊಂಡು, ನ್ಯೂಸ್ ಪೇಪರ್ ಓದ್ಕೊಂಡು, ಟಿ ವಿ ನೋಡಿಕೊಂಡು ಅಷ್ಟೇ ನಮ್ಮ ಕೆಲಸ ಆಯಿತು. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ರೇಸ್. ಇವತ್ತೋ ನಾಳೆ ಸ್ವಾಮಿ ಕರೆದಾಗ ನಾವು ಹೋಗಬೇಕು. ನಮ್ಮ ವಯಸ್ಸಾದ ಜೀವನದಲ್ಲಿ ಏನು ಶುಭ ಆಗುವುದಿಲ್ಲ, ಏನು ಒಳ್ಳೆ ಕಾರ್ಯ ಆಗುವುದಿಲ್ಲ. ಆಯಿತು, ನಾವು ಏನು ನೋಡಿದ್ದೇವೋ, ಹಿಂದಕ್ಕೆ ನಾವೇನು ನೋಡಿದ್ದೇವೋ ಅಷ್ಟೇ. ಪ್ರಿಯರೇ, ದೇವರು ಹಾಗೆ ನೋಡೋದಿಲ್ಲ. ಆತನ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಗಾಡ್. ನಾವು ದೇವರ ವಾಕ್ಯದಲ್ಲಿ ಒಂದು ಕತೆ ನೋಡ್ತೇವೆ. ನಾವು ಬೈಬಲ್ಗಳನ್ನು ಆದಿಕಾಂಡ, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 21. ಆದಿಕಾಂಡ 21ನೇ ಅಧ್ಯಾಯ ಮೊದಲು 3 ವಚನಗಳು ಓದುವ. ಜೆನೆಸಿಸ್ ಚಾಪ್ಟರ್ 21 verse 1 to 3. And the Lord visited Sarah as he had said, and the Lord did unto Sarah as he had spoken. For Sarah conceived and bare Abraham a son in his old age at the set time of which God had spoken to him. ಸ್ಪಷ್ಟವಾಗಿ ಹೇಳ್ತದೆ, ಸಾರಾ ಕನ್ಸೀವ್ಡ್ ಆ್ಯಂಡ್ ಬೇರ್ ಎಬ್ರಹಾಮ್ ಇನ್ ಹಿಸ್ ಓಲ್ಡ್ ಏಜ್ ಆ್ಯಂಡ್ ಸಾರಾ ಆಲ್ಸೋ ಕನ್ಸೀವ್ಡ್ ಐಸಾಕ್ ಇನ್ ಹರ್ ಓಲ್ಡ್ ಏಜ್. ದಿಸ್ ವಾಸ್ ಅನ್ ಏಜ್ ವೆನ್ ಎವ್ರಿಬಡಿ ಥಾಟ್ ದ್ಯಾಟ್ they have come to the end of the race. They are not going to be fruitful, they are not going to be blessed, whatever they desired is not going to be fulfilled ಅಂತ ಜನರು ಯೋಚನೆ ಮಾಡಿದರೆ, ದೇವರು ಹಾಗೆ ಯೋಚನೆ ಮಾಡಿಲ್ಲ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿದಾಗ ಹೇಳ್ತವಲ್ಲ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ. ಮತ್ತು ಅಬ್ರಹಾಮ್ಗೆ ಮಾಡಿದ ಆಶೀರ್ವಾದ ಯಾಕೆ ನಮಗೆ ಮಾಡಬಾರ್ದು? ಯಾಕೆ ನಮಗೆ ಮಾಡಬಾರ್ದು? ದೇವರು ಅಬ್ರಹಾಮ್ಗೆ ವಾಗ್ದಾನ ಮಾಡಿದ್ರೇನೆಂದರೆ, ಐ ವಿಲ್ ಬ್ಲೆಸ್ ಯು ವಿತ್ ಅ ಚೈಲ್ಡ್. ನಿನ್ನ ಜನಾಂಗ ಹೇಗೆ ಇರ್ತದೆ ಅಂದರೆ ಮರಳಷ್ಟು ಇರುತ್ತೆ, ಆಕಾಶದ ನಕ್ಷತ್ರ ಅಷ್ಟು ಇರುತ್ತೆ ಅಂತ ಹೇಳಿ ಇಷ್ಟೋ ವರ್ಷ ಮಕ್ಕಳು ಆಗಿಲ್ಲ. ವೆನ್ ಗಾಡ್ ಗೇವ್ ಹಿಮ್ ಅ ಸನ್ ವೆನ್ ಹಿ ವಾಸ್ 100 years old, ವೆನ್ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಓಲ್ಡ್, ಅವನಿಗೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಡಾಕ್ಟರ್ಸ್, ಲೋಕದ ಎಲ್ಲ ಡಾಕ್ಟರ್ಸನ್ನು ಸೇರಿ ಹಾಕಿದ್ರು. ಅವ್ರು ಹೇಳ್ತಾರೆ, ಇಟ್ ಈಸ್ ಇಂಪಾಸಿಬಲ್, ಯಾವುದೇ ಮೆಡಿಕೇಶನ್ ಇಬ್ಬರಿಗೂ ವರ್ಕ್ ಆಗಲ್ಲ. ಆದರೆ ಥ್ಯಾಂಕ್ಸ್ ಬಿ ಟು ಗಾಡ್ ಆ್ಯಂಡ್ ಪ್ರೇಸ್ ಬಿ ಟು ಗಾಡ್, ದೇವರು ಹೇಳ್ತಾರೆ, ಎಸ್, the report of all the physicians will fail, but my report will stand, that you will be fruitful even at old age. ಆ ವಚನ ನಾವು ಕೀರ್ತನದಲ್ಲಿ ಓದ್ಕೊಳ್ಳೋ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಕೀರ್ತನೆ, ಅದು 92ನೇ ಅಧ್ಯಾಯ 12ನೇ ವಚನ. The righteous shall flourish like a palm tree, he shall grow like a cedar in Lebanon. Those that be planted in the house of the Lord shall flourish in the courts of our God. They shall still bring forth fruit in old age. They shall be fat and flourishing. Hallelujah, hallelujah. ಎಲ್ಲರೂ ಸೇರಿ ದಯಮಾಡಿ
ಯಾರ್ಯಾರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೋ ಹಿರಿಯರು, ನೀವು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೋ ನಿರಾಶೆ ಆಗಿದ್ದೀರೋ, ಈ ವಚನವನ್ನು ಓದಿ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಯು ವಿಲ್ ಬೇರ್ ಫ್ರೂಟ್ ಇನ್ ಓಲ್ಡ್ ಏಜ್. ಎಲ್ಲಿ ಹೇಳುವುದಿಲ್ಲ ಏನೆಂದರೆ ವಯಸ್ಸಾದ ಕಾರಣ ನೀವು ಫಲವತ್ತರ್ ಆಗುವುದಿಲ್ಲ, ಯು ಆರ್ ಆಫ್ ನೋ ಯೂಸ್ ಅಂತ ಎಲ್ಲಿ ಹೇಳುವುದಿಲ್ಲ ಪ್ರಿಯರೇ. ಇಟ್ ವೆರಿ ಕ್ಲಿಯರ್ಲಿ ಸೇಸ್ ದಟ್ ಯು ವಿಲ್ ಬೇರ್ ಫ್ರೂಟ್ ಇನ್ ಓಲ್ಡ್ ಏಜ್ ಆ್ಯಂಡ್ ಯು ವಿಲ್ ಬಿ ಫ್ಯಾಟ್. ದೇವರ ವಚನ ಸಂಪೂರ್ಣವಾಗಿ ಹೇಳುತ್ತೆ, ದೇ ಶಲ್ ಬಿ ಫ್ಯಾಟ್ ಆ್ಯಂಡ್ ಫ್ಲರಿಶಿಂಗ್. ದೇ ಶಲ್ ಬಿ ಫ್ಯಾಟ್ ಆ್ಯಂಡ್ ಫ್ಲರಿಶಿಂಗ್. ನಮ್ಮ ಒಂದು ಆಲೋಚನೆ ಏನಂದರೆ, ಓ ನನಗೆ 60 ಆಯಿತು. ಮತ್ತು ನಮ್ಮ ದೇಶದಲ್ಲಿ ನಮಗೆ ಒಂದು ಎಲ್ಲ ಕಡೆ ಹೋದರೆ ಸೀನಿಯರ್ ಸಿಟಿಸನ್ಗೆ ಈ ಸವಲತ್ತಿದೆ, ಸೀನಿಯರ್ ಸಿಟಿಸನ್ಸ್ಗೆ ಈ ಹೆಲ್ಪ್ ಸಿಗುತ್ತೆ, ಸೀನಿಯರ್ ಸಿಟಿಸನ್ಸ್ಗೆ ಕಾಲ್ ಮಾಡಲಿಕ್ಕೆ ಈ ನಂಬರ್ ಇದೆ, ಸೀನಿಯರ್ ಸಿಟಿಸನ್ಸ್ಗೆ ಬ್ಯಾಂಕಲ್ಲಿ ಹೆಚ್ಚು ಇಂಟ್ರೆಸ್ಟ್ ಕೊಡ್ತಾರೆ. ಎಲ್ಲ ಕಡೆ ನಾವು ನೋಡ್ತೇವೆ ಸೀನಿಯರ್ ಸಿಟಿಸನ್ಸ್ಗೆ ಹೀಗೆ ಮಾಡ್ತೇವೆ, ಹಾಗೆ ಮಾಡ್ತೇವೆ. ಇನ್ ಅ ವೇ ನಮ್ಮ ಮೈಂಡಲ್ಲಿ ಕಂಟಿನ್ಯೂಸ್ಲಿ ಏನು ಹಾಕ್ತಾ ಇದ್ದಾರೆ ಅಂದರೆ, ಯು ಆರ್ ಓಲ್ಡ್, you are unable, you are not fruitful, you cannot do this, your abilities come to an end, and you are not going to be fruitful, you are not going to flourish, you are not going to be fat. It is exactly opposite to what the word of God says. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಂದ್ರೆ, ನಮಗೆ ವಯಸ್ಸಾದಾಗ, when you are in old age, you will be fat and flourishing. Let's thank God for that. ದೇವರ ನಾಮಕ್ಕೆ ಸ್ತೋತ್ರ. ಯಾಕೆಂದರೆ ಮನುಷ್ಯರು ನೋಡುವ ರೀತಿ ಬೇರೆ, ದೇವರು ನೋಡುವ ರೀತಿ ಬೇರೆ. ದೇವರು ನಮಗೆ ಯೋಚಿಸ್ತಾರೆ ಏನಂದರೆ, ಇಷ್ಟೇ ವಯಸ್ಸಾಗಿದೆನೋ, ಐ ಆಮ್ ವಿತ್ ಯು, ಐ ಕ್ಯಾನ್ ಪರ್ಫಾರ್ಮ್ ಅ ಮಿರಕಲ್. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವ, ವಿಮೋಚನ ಕಾಂಡ, ದ ಬುಕ್ ಆಫ್ ಎಕ್ಸೋಡಸ್ 7ನೇ ಅಧ್ಯಾಯ. ವಿಮೋಚನ ಕಾಂಡ ಅದ 7ನೇ ಅಧ್ಯಾಯ ಅದ 6ನೇ ವಚನದಿಂದ ನಾನು ಓದ್ತೇನೆ. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 7 verse 6 onwards. And Moses and Aaron did as the Lord commanded them, so did they. And Moses was 80 years old, and Aaron 80 and 3 years old, when they spake unto Pharaoh. And the Lord spake unto Moses and said unto Aaron, saying, when Pharaoh shall speak unto you, saying, show a miracle for you, then thou shalt say unto Aaron, take thy rod and cast it before Pharaoh, and it shall become a serpent. ಇಲ್ಲಿ ನಾವು ನೋಡ್ತೇವೆ, Moses is no more a young warrior. Moses is no more a young prince. Moses' strength has come down. He is ಅವನು ಮಿದ್ಯಾನ್ ದೇಶದಲ್ಲಿ ಇದ್ಕೊಂಡು ದಿನನಿತ್ಯ he wants to see the God of Abraham, Isaac and Jacob. ಬಟ್ ದೇವರು ಅವನನ್ನು ದೃಷ್ಟಿಸ್ತಾ ಇದ್ರು. ಅವನಿಗೆ ವಯಸ್ಸಾಗಿದೆ. he is 80 years old and Aaron is 83 years old. ಆ ವಯಸ್ಸಲ್ಲಿ God is sending them to stand before Pharaoh. ಪ್ರಿಯರೇ, ಫ್ಯಾರೋ ಯಾರಾಗಿದ್ದಾನೆ? ಹಿ ಈಸ್ ದ ರೂಲರ್ ಆಫ್ ದ ಎಂಟೈರ್ ವರ್ಲ್ಡ್ ಅಟ್ ದ್ಯಾಟ್ ಟೈಮ್. ಇಡೀ ಲೋಕವನ್ನೇ ಆಳುವ ಒಂದು ಮನುಷ್ಯನ ಹತ್ರ, ಒಂದು ಅರಸನ ಹತ್ರ, ಒಂದು ಸಾಮಾನ್ಯ ಯವನಸ್ಥನಲ್ಲ, ವಯಸ್ಸಾದವರನ್ನು ಕಲಿಸ್ತಾ ಇದ್ದಾನೆ. ಯು ನೋ ವೈ? ಬಿಕಾಸ್ ಗಾಡ್ ಡಿಡ್ಂಟ್ ಸಿ ಮೋಸಸ್ ಆಸ್ ವೀಕ್, ಡಿಪ್ರೆಸ್ಡ್, ಗಿವನ್ ಅಪ್, ಸೋಲ್ ಅನುಭವಿಸಿದವನನ್ನು ದೇವರು ನೋಡ್ತಾ ಇಲ್ಲ. God is seeing him as a mighty leader who is going to lead 6 lakh people out of bondage. Amen. Amen. He is choosing Moses and Aaron. ಯಾಕೆ ಚೂಸ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಅವ್ರಿಗೆ ವಯಸ್ಸಾಗಿದೆ. ಆ ಏಜಲ್ಲಿ ಯಾರಾದರೂ ಏನಾದರೂ ಕೊಡ್ತಾರೆ ಆ ರೆಸ್ಪಾನ್ಸಿಬಿಲಿಟಿ? ಇಲ್ಲ. ಆದರೆ ನಮ್ಮ ದೇವರು ಯೋಚಿಸಿದ ರೀತಿನೇ ಬೇರೆ, ನಮ್ಮನ್ನು ನೋಡುವ ದೃಷ್ಟಿನೇ ಬೇರೆ. he is 80 and he is 83 and he is saying, go stand before Pharaoh, I will be with you. ನೀ ಅಲ್ಲಿ ಅದ್ಭುತ ಕಾರ್ಯ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ಪ್ರಿಯರೇ, ದೇವರು ನಮ್ಮ ಬಗ್ಗೆ ಯೋಚಿಸಿದ ಆಲೋಚನೆಗಳು ಬೇರೆ, ಜನರು ನಮ್ಮ ಬಗ್ಗೆ ಯೋಚಿಸಿದ ಆಲೋಚನೆಗಳು ಬೇರೆ. ಅವರು ತಿಳ್ಕೊಳ್ತಾರೆ ವಿ ಆರ್ ಕಮ್ ಟು ದ ಎಂಡ್ ಆಫ್ ದ ರೋಡ್, ಬಟ್ ಗಾಡ್ ಸೇಸ್ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಗುಡ್ ಡೇಸ್. ಆಮೆನ್. ಅಬ್ರಹಾಮ್ಗೆ ಆ ಏಜಲ್ಲಿ ಮಗು ಕೊಟ್ಟರು, ಮೋಶೆಗೆ ಆ ಏಜಲ್ಲಿ ಹೋಗಿ ಫರೋ ಮುಂದೆ ನಿಲ್ತು ಎಂಥ ರೆಸ್ಪಾನ್ಸಿಬಿಲಿಟಿ ರೀ. ಅಷ್ಟು ಜನರನ್ನು ತಗೊಂಡು he had to get out of Egypt. Only God knows our strength. God sees our strength. God knows we are able to do that. ಈ ಪ್ರೋಗ್ರಾಮ್ ನೋಡುವ ಎಲ್ಲ ಹಿರಿಯರಿಗೆ ಇವತ್ತು ಪ್ರೋತ್ಸಾಹ ಮಾತೆಂದರೆ, ಬಿಟ್ಟು ಕೊಡಬೇಡ್ರಿ. ಯು ಹ್ಯಾವ್ ನಾಟ್ ಕಮ್ ಟು ದ ಎಂಡ್ ಆಫ್ ದ ರೋಡ್. ನೀವು ಕೊನೆ ದಿನಗಳಲ್ಲಿ ಬಂದಿಲ್ಲ ಪ್ರಿಯರೇ. ದೇವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೋ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ಮನುಷ್ಯರ ಮಾತನ್ನು ಸೈಡಲ್ಲಿ ಹಾಕಿರಿ. ದೇವರ ಆಶೀರ್ವಾದ
ಆಶೀರ್ವಾದ ನಮ್ಮ ಮೇಲೆ ಬರುತ್ತೆ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದಾವರ್ತೆ ಸ್ವಾಮಿ, ನಿಮ್ಮ ವಾಕ್ಯದಿಂದ ಈ ಪ್ರೋಗ್ರಾಮ್ ನೋಡುವ ಅನೇಕ ಹಿರಿಯರು ಸ್ವಾಮಿ ಇವತ್ತು ಮನ ಮುರಿದಿರ್ಬೋದು, ನೋವಲ್ಲಿ ಇರ್ಬೋದು ಸ್ವಾಮಿ. ಮಕ್ಕಳು ಅವರನ್ನು ಬಿಟ್ಟಿರ್ಬೋದು, ಅವರ ಪ್ರಿಯರು ಅವರನ್ನು ಬಿಟ್ಟಿರ್ಬೋದು, ಅವರಿವತ್ತು ಗತಿಲ್ಲದಂಗೆ ಇದ್ದಿರ್ಬೋದು. ಎಷ್ಟೋ ಜನ ಇವತ್ತು ಓಲ್ಡ್ ಏಜಲ್ಲಿ ಇದ್ದಿರ್ಬೋದು. ಎಷ್ಟೋ ಜನ ಮನೇಲಿ ಇದ್ಕೊಂಡು ಹೋರಾಟದಲ್ಲಿ, ಕಣ್ಣೀರಲ್ಲಿ, ದುಗುಡದಲ್ಲಿ ನನ್ನ ದಿನಗಳು ಯಾಕೆ ಮುಗೀತಾ ಇಲ್ಲ ಅಂತ ಒಂದು ಆಲೋಚನೆಯಲ್ಲಿ ಇದ್ದಿರ್ಬೋದು. ಆದರೆ ಸ್ವಾಮಿ, ನಿಮ್ಮ ವಾಕ್ಯ ಇವತ್ತು ಅವ್ರಿಗೆ ಹೊಸ ಪ್ರೋತ್ಸಾಹ ಕೊಡಲಿ ಸ್ವಾಮಿ, ಅವ್ರಿಗೆ ಹೊಸ ಚೈತನ್ಯ ಕೊಡಲಿ. ಯಾರೇ ನನ್ನ ಕೈ ಬಿಟ್ಟರು ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ಯಾಕೆಂದರೆ ಅವರೇ ನನ್ನನ್ನು ಉಂಟು ಮಾಡಿದ್ದಾನೆ, ಅವರೇ ನನಗೆ ಸಲಹುತ್ತಾರೆ, ಅವರೇ ನನಗೆ ಪೋಷಿಸ್ತಾರೆ, ಅವರೇ ನನಗೆ ಆರೋಗ್ಯ ಕೊಡ್ತಾರೆ, ಕೊನೆ ಉಸಿರಿ ತನಕ ಅವರೇ ನನ್ನ ದೇವರು ಅಂತ ಈ ನಂಬಿಕೆ ನಮ್ಮ ಹಿರಿಯರಿಗೆ ಬರಲಿ ಅಂತ ಪ್ರಾರ್ಥಿಸ್ತೇವೆ. ನಾವು ಸಹ ಸ್ವಾಮಿ ಕರ್ತನೆ, ಯಾರ್ಯಾರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೋ, ಎಲ್ಲಿ ಕೇಳ್ತಾ ಇದ್ದಾರೋ, ಅವ್ರಿಗೆ ಒಂದು ಹೊಸ ಬಲ ಬರಲಿ ಸ್ವಾಮಿ. ನಾವು ಯಾವುದ ಮೇಲೆ ನಂಬಿಕೆ ಇಡದೆ ನಮ್ಮ ದೇವರ ಮೇಲೆ ನಂಬಿಕೆ ಇಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಕೊನೆ ಉಸಿರು ತನಕ ನೀವೇ ನಮ್ಮ ದೇವರು, ಕೊನೆ ಉಸಿರು ತನಕ ಸ್ವಾಮಿ ನಮ್ಮ ದೇವರು ಕೈ ಬಿಡುವುದಿಲ್ಲ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇನ್ನೊಂದಾವರ್ತೆ ಯಾರ್ಯಾರು ಕಣ್ಣೀರಲ್ಲಿದ್ದರು, ತುಂಬ ಬೇಸರದಲ್ಲಿದ್ದರು, ಅನೇಕ ನಮ್ಮ ಹಿರಿಯರು ಸ್ವಾಮಿ ತುಂಬ ಮನ ಮುರಿದು ತುಂಬ ಬೇಸರದಲ್ಲಿದ್ದಾರೆ. ಅವ್ರಿಗೆ ಇವತ್ತು ನಿಮ್ಮ ಹಸ್ತ ಬರಲಿ ಅಪ್ಪ, ಹೊಸ ಚೈತನ್ಯ ಬರಲಿ ಸ್ವಾಮಿ. ಲೆಟ್ ದೆಮ್ ಬಿ encouraged by your word, let them be built by your word. ಒಂದು ಹೊಸ ನಂಬಿಕೆ ಅವ್ರಿಗೆ ಬರ್ತದೆ ಅಂತೇಳಿ ನಂಬಿ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.